ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್ ಅಗೇನ್ ನಮ್ಮ UPSC ಸೇಲ್ ಸರ್ವಿಸ್ ಫಿಲಿಮ್ಸ್ ಎಕ್ಸಾಮ್ನ ಪೇಪರ್ ಅನಾಲಿಸಿಸ್. ಸೊ ಇದನ್ನು ಮುಂದುವರಿಯೋದಕ್ಕಿಂತ ಮುಂಚೆ ನನಗೆ ನಿಮ್ಮ ಜೊತೆಗೆ ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡ್ಕೋಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಸೊ ನಾನು ಯಾವುದೇ ಒಂದು ವಿಡಿಯೋನ ಮಾಡಲಿ ಅದು ನಿಮಗೆ ಹೆಲ್ಪ್ ಮಾಡೋದಕ್ಕೆ, ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋನ ಮಾಡ್ತೀನಿ. ಸೊ ದಯವಿಟ್ಟು ನನಗೆ ಹೆಚ್ಚು ಇಂಟ್ರಾಕ್ಷನನ್ನು ಮಾಡಿ ನನಗೆ ಕಮೆಂಟ್ಸ್, ಯೂಟ್ಯೂಬ್ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಹೆಂಗಿತ್ತು, ನಿಮಗೆ ವಿಡಿಯೋ ಇಷ್ಟ ಆಯಿತಾ ಇಲ್ವಾ, ಸೊ ಅಥವಾ ನಿಮಗೆ ಇನ್ನೂ ಏನಾದರೂ ವಿಷಯಗಳು ಬೇಕಾ, ಈ ಥರ ನನ್ನ ಜೊತೆಗೆ ನೀವು ಹೆಚ್ಚು ಇಂಟ್ರಾಕ್ಷನ್ ಮಾಡಿದಷ್ಟು ನನಗೆ ಒಂದು ಮೋಟಿವೇಶನ್ ಇರುತ್ತೆ ವಿಡಿಯೋಸ್ನ ಮಾಡೋದಕ್ಕೆ. ಸೊ ನಮ್ಮ UPSC ಪೇಪರ್ ಅನಾಲಿಸಿಸಲ್ಲಿ ಫಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ನ ಹಾಕಿದ್ದಾರೆ. ಸೊ ನಮಗೆ ಇನ್ನೂ ಅನಾಲಿಸಿಸ್ನ ಮಾಡಿ ಎಲ್ಲ 100 ಕ್ವಶನ್ಸ್ನ ಅಂತೇಳಿ. ಸೊ ಈ ಥರ ನೀವು ಇಂಟ್ರಾಕ್ಷನ್ ಮಾಡಿದಾಗ ಸೊ ನನಗೊಂದು ಹುಮ್ಮಸ್ಸು, ನನಗೊಂದು ಮೋಟಿವೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ಯಾರು ನನಗೇನು ಫೀಸ್ ಕೊಡ್ತಾ ಇಲ್ಲ, ಸೊ ದಯವಿಟ್ಟು ಅಟ್ಲೀಸ್ಟ್ ಒಂದು ಲೈಕು, ಒಂದು ಕಮೆಂಟನ್ನು ಮಾಡಿ, ಮತ್ತು ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡಿ. ಇದ್ರ ಜೊತೆಗೆ ನನಗೂ ಸ್ವಲ್ಪ ನೀವು ಹೆಲ್ಪ್ ಮಾಡಬೇಕು. ಓಕೆ, ಎಲ್ರಿಗೂ ಇವಾಗ ಶುರು ಮಾಡೋಣ, ನಮ್ಮ ವಿಷಯಕ್ಕೆ ಬರೋಣ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೊ ಈಗ ನಾನು 2 ವಿಡಿಯೋಸ್ನ ಮಾಡಿದ್ದೀನಿ ಸೊ ಅನಾಲಿಸಿಸಲ್ಲಿ. ಸೊ ದಿಸ್ ಇಸ್ ದ ಥರ್ಡ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಇಲ್ಲಿ 34th ಕ್ವಶನ್ ನೋಡಿ. ಆರ್ಟಿಕಲ್ 6 ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಆನ್ ಕ್ಲೈಮೇಟ್ ಚೇಂಜ್ ಈಸ್ ಫ್ರೀಕ್ವೆಂಟ್ಲಿ ಡಿಸ್ಕಸ್ಡ್ ಇನ್ ಗ್ಲೋಬಲ್ ಡಿಸ್ಕಷನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಕ್ಲೈಮೇಟ್ ಚೇಂಜ್. ನಮ್ಮ UPSCಗೆ ತುಂಬಾ ಇಷ್ಟವಾಗಿರೋ ಟಾಪಿಕ್ ಅಂತ ಹೇಳಿದರೆ ದಟ್ ಈಸ್ ಕ್ಲೈಮೇಟ್ ಚೇಂಜ್. ಇವತ್ತಿನ ನಮ್ಮ ಹವಾಮಾನ ಏನು ಬದಲಾವಣೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ UPSC ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಪ್ಯಾರಿಸ್ ಅಗ್ರಿಮೆಂಟ್ ಏನಾಯಿತು 2016 ಸೊ ಆ ಅಗ್ರಿಮೆಂಟ್ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲೈಮೇಟ್ ಚೇಂಜು ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಅದ್ರ ಮೇಲೇ ಕೇಳಿದ್ದಾರೆ. ಎಸ್ಪೆಷಲಿ ಈ ಥರ UPSCಯ ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಏನು ಬರ್ತಾ ಇರುತ್ತೆ ಟಾಪಿಕ್ಸು, ಆ್ಯಂಡ್ ಅದು ಏನಾದರೂ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಏನಾದರೂ ಇದೆ, ದಟ್ ವಿಲ್ ಆಲ್ಸೋ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಿಪ್ರೇಷನ್. ಸೊ ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಲಾಂಚ್ ದ ನೇಚರ್ ಸೊಲ್ಯೂಷನ್ಸ್ ಫಿನಾನ್ಸ್ ಹಬ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್. ಸೊ ದಿಸ್ ಇಸ್ ಅ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ನು. ಯಾವ ಒಂದು ಬ್ಯಾಂಕು ನೇಚರ್ ಸೊಲ್ಯೂಷನ್ಸ್ ಫಿನಾನ್ಸ್ ಹಬ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಅಂತೇಳಿ ಲಾಂಚ್ ಮಾಡಿದೆ ಅಂತ. ದಿಸ್ ಇಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ UPSCನಲ್ಲಿ ಕರೆಂಟ್ ಅಫೇರ್ಸ್ಗೆ ವೇಟೇಜ್ ತುಂಬಾ ಕಡಿಮೆ. ವೇಟೇಜ್ ಈಸ್ ವೆರಿ ಲೆಸ್. ಸೊ ನಿಯರ್ಲಿ ಸಮ್ 15 ಕ್ವಶನ್ಸ್, ನಿಯರ್ಲಿ 15 to 20 ಕ್ವಶನ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ನಾನು ಹೇಳ್ತಾ ಇರೋದು ಬರ್ಬೋದು. ಸಪೋಸ್ ಏನಾದರೂ ಕರೆಂಟ್ ಅಫೇರ್ಸ್ ಏನಾದರೂ ಇದೆ ರಿಲೇಟೆಡ್ ಟು ಸ್ಟ್ಯಾಟಿಕ್, ನಮ್ಮ ಎಕಾನಮಿ, ಪೊಲಿಟಿ, ಜಿಯೋಗ್ರಫಿ, ಈ ಥರದ್ದು ಏನಾದರೂ ಕರೆಂಟ್ ಅಫೇರ್ಸ್ ಇದ್ದರೆ ದಟ್ ವಿಲ್ ಬಿ ಲಿಂಕ್ ಟು ದ ಸ್ಟ್ಯಾಟಿಕ್ಗೆ ಲಿಂಕ್ ಮಾಡಿಬಿಟ್ಟೆ ಕ್ವಶನ್ಸ್ ಕೇಳ್ತಾರೆ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಈ ಥರ ಇರಲ್ಲ. ಸೊ ಓಕೆ, ದಿಸ್ ಇಸ್ ಅ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ಸೊ ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ರೀಸೆಂಟಾಗಿ ಏನಾದರೂ ಟೆಕ್ನಾಲಜೀಸ್ ರಿಲೇಟೆಡ್ ಟು ಸ್ಪೇಸ್ ಆಗಿರ್ಬೋದು, ಅಥವಾ ಡಿಫೆನ್ಸ್ ರಿಲೇಟೆಡ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಬಯೋಟೆಕ್ನಾಲಜಿ ಆಗಿರ್ಬೋದು, ಆಮೇಲೆ ಈ ಕಾರ್ಬನ್ ಎಮಿಷನ್ ಏನಿದೆ ಅದನ್ನು ತಡೆಯೋಕೆ ಏನಾದರೂ ಟೆಕ್ನಾಲಜೀಸ್ ತೊಗೊಂಡು ಬಂದಿದ್ರೆ, ಸೊ ಈ ಥರದ ಟೆಕ್ನಾಲಜೀಸ್, ಎಮರ್ಜಿಂಗ್ ಟೆಕ್ನಾಲಜೀಸ್, ಎಸ್ಪೆಷಲಿ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷಿನ್ ಲರ್ನಿಂಗು, ಡೀಪ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ನಮ್ಮ 3 ತಿಂಗಳ ಕೋರ್ಸಲ್ಲಿ ನೀವೇನು ಜಾಯ್ನ್ ಆಗ್ತೀರಾ ಅದರಲ್ಲೂ ಸಹಿತ ನಾನು ಯಾವ್ದಾದ್ರು ಟೆಕ್ನಾಲಜೀಸ್ ಬರುತ್ತೆ, ಏನೋ ಬೇಸಿಕ್ಸ್ ನಾನು ಕವರ್ ಮಾಡ್ತೀನಿ. ಸೊ ಇದು ಇಂಪಾರ್ಟೆಂಟು. ಸೊ ದೆನ್ ರಿಗಾರ್ಡಿಂಗ್ ಪೀಕಾಕ್ ತರಂತುಲಾ ಅಂತ ಹೇಳಿದೆ. ಸೊ ಇದೊಂದು ಪೀಕಾಕ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಥರದ್ದು ಇಟ್ಸ್ ವೆರಿ ಆ್ಯಕ್ಚುಲಿ ಡಿಫಿಕಲ್ಟ್ ಕ್ವಶನ್. ಸೊ ಈ ಥರದ್ದು ಯೂಶುವಲಿ ಎಲ್ಲೋ ಒಂದು ಕರೆಂಟ್ ನ್ಯೂಸಲ್ಲಿ ಇರಬಹುದು, ಇರದೇನೂ ಇರಬಹುದು. ಸೊ ಆ ಥರ ಇರುತ್ತೆ. ಸೊ ಅದು ಬಿಟ್ಟರೆ ಈ ಥರದ ಕ್ವಶನ್ಸ್ ಇತ್ತೀಚೆಗೆ ಬರ್ತಾ ಇದ್ದಾವೆ. ಸೊ ಬರ್ಡ್ಸ್ ಮತ್ತು ಅನಿಮಲ್ ಬಿಹೇವಿಯರ್ನ ಕೇಳ್ತಾ ಇರ್ತಕ್ಕಂತಹದ್ದು. ಸೊ ಈ ಥರದ್ದು ಪ್ರಿಪ್ರೇಷನ್ ಮಾಡೋದು ಕಷ್ಟ. ಸೊ ಆ್ಯಂಡ್ ನಾವು ಯಾವತ್ತೂ ಎಲ್ಲ 100 ಕ್ವಶನ್ಸ್ನ ಪ್ರಿಪೇರ್ ಆಗೋದಕ್ಕೆ ರೀಚ್ ಆಗೋದಕ್ಕೆ ಟ್ರೈ ಮಾಡಬಾರ್ದು ಯಾವತ್ತು. ದಟ್ ಈಸ್ ನಾಟ್ ಇಂಪಾಸಿಬಲ್. ಬಿಕಾಸ್ ಪರೀಕ್ಷೆಯಲ್ಲಿ ಬೇಕು ಅಂತಾನೆ ಕೆಲವೊಂದಿಷ್ಟು ಕ್ವಶನ್ಸ್ನ ಔಟ್ ಆಫ್ ದ ಬಾಕ್ಸ್ ಬೌನ್ಸರ್ ಥರ ಕೊಟ್ಟಿರ್ತಾರೆ, ನಮ್ಮನ್ನು ಟೆನ್ಸ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ಅವರ್ ಟಾರ್ಗೆಟ್ ಶುಡ್ ನಾಟ್ ಬಿ 100 ಕ್ವಶನ್ಸ್. ಅವರ್ ಟಾರ್ಗೆಟ್ ಶುಡ್ ಬಿ ದ್ಯಾಟ್ 70 to 75 ಕ್ವಶನ್ಸ್. ಸೊ ದಿಸ್ ಶುಡ್ ಬಿ ಅವರ್ ಟಾರ್ಗೆಟ್. ನೆಕ್ಸ್ಟ್ ನೋಡಿ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನಾನು ಹೇಳಿದ್ನಲ್ಲ, ಕ್ಲೈಮೇಟ್ ಚೇಂಜು, ಪೊಲ್ಯೂಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಕೇಳಿದ್ದಾನೆ. ಸೊ ಪರ್ ಕ್ಯಾಪಿಟಾ ಎಮಿಷನ್, ಪರ್ ಕ್ಯಾಪಿಟಾ ಅಂತ ಹೇಳಿದ್ರೆ ಪ್ರತಿ ಪರ್ಸನ್. ಸೊ ನಮ್ಮ ಇಂಡಿಯಾ ಏನಿದೆ, ಸೊ ಟೋಟಲ್ ಇಂಡಿಯಾದಲ್ಲಿ ನಾವು ಎಮಿಷನ್ ಮಾಡ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಡಿವೈಡೆಡ್ ಬೈ ಅವರ್ ಟೋಟಲ್ ಪಾಪ್ಯುಲೇಷನ್ ಮಾಡಿದಾಗ, ಸೊ ದ್ಯಾಟ್ ವಿಲ್ ಗಿವ್ ಅಸ್ ದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಪರ್ ಕ್ಯಾಪಿಟಾ ಈಸ್ ನಥಿಂಗ್ ಬಟ್ ಪರ್ ಪರ್ಸನ್. And in terms of CO2 emissions, India is second in Asia Pacific region, and electricity ಮತ್ತು heat producers these are largest sources. ನಾವು ಕಾರ್ಬನ್ ಡೈಆಕ್ಸೈಡ್ ಎಷ್ಟರ ನ್ಯೂಸಲ್ಲಿ ನೋಡ್ತೀವಿ, ಕಾರ್ಬನ್ ಡೈಆಕ್ಸೈಡ್, ಗ್ಲೋಬಲ್ ವಾರ್ಮಿಂಗು. ಬಟ್ ಸ್ವಲ್ಪ ಕುತೂಹಲ ತೊಗೊಂಡು ನಮ್ಮ ಇಂಡಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಎಷ್ಟಿದೆ, ನಮ್ಮ ಟೋಟಲ್ ಗ್ಲೋಬಲ್ ರ್ಯಾಂಕಿಂಗಲ್ಲಿ ಎಷ್ಟಿದೆ ಏನು, ಆಮೇಲೆ ನಮ್ಮ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನಲ್ಲಿ ಯಾವ ಸೆಕ್ಟರ್ ಜಾಸ್ತಿ ಇದೆ, ಎಲೆಕ್ಟ್ರಿಸಿಟಿನ ಅಥವಾ ವೆಹಿಕಲ್ ಪೊಲ್ಯೂಷನ್ನ ಏನು ಅಂಥೇಳಿ ತಿಳ್ಕೊಳ್ತಕ್ಕಂಥ ಕ್ಯೂರಿಯಾಸಿಟಿ ನಮ್ಮೊಳಗೆ ಇದ್ದರೆ ನಾವು ಇಂಥ ಕ್ವಶನ್ಸ್ನ ಟ್ಯಾಕಲ್ ಮಾಡ್ಬೋದು. ಸೊ ಅದಾದಮೇಲೆ ನೋಡಿ, ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿಯಿಂದ ಟೈಪ್ಸ್ ಆಫ್ ಪ್ಲಾಂಟ್, ಕೆಸವ, ಜಿಂಜರು ಮತ್ತು ಮಲಬಾರ್ ಸ್ಪಿನಾಚ್, ಮಿಂಟು ಪಪಾಯ. ಸೊ ಇದು ಯಾವ ಥರದ ಗಿಡ ಇದು? ಸೊ ಕೆಲವೊಂದಿಷ್ಟು ಉದಾಹರಣೆಗೆ ಗೆಣಸು ಆಗಿರ್ಬೋದು.
ಓಕೆ, ಕ್ಯಾರೆಟು. ಸೊ ಇದು ಯಾವ ಥರದ ಒಂದು ಗಿಡ, ಇದು ಯಾವ ಥರದ ಸಸಿ ಇದು ಅಂತಕ್ಕಂತಹದ್ದು. ಸೊ ಈ ಥರದ ಬೇಸಿಕ್ಸ್ನ ಸಹಿತ ಅಲ್ಲಿ ಕೇಳಲಾಗುತ್ತೆ. ಸೊ ಇದು ನೀವು ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಈ ವಿಷಯಗಳನ್ನು ಸ್ವಲ್ಪ ತಿಳ್ಕೊತೀರಾ. ಆ್ಯಂಡ್ ದೆನ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ನೋಡಿ, ವಿತ್ ರೆಫರೆನ್ಸ್ ಟು ದ ಪ್ಲಾನೆಟ್ ಅರ್ತ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ರೇನ್ ಫಾರೆಸ್ಟ್ಸ್ ದೇ ಪ್ರೊಡ್ಯೂಸ್ ಮೋರ್ ಆಕ್ಸಿಜನ್ ದ್ಯಾನ್ ದ್ಯಾಟ್ ಪ್ರೊಡ್ಯೂಸ್ ಬೈ ದ ಓಷನ್ಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ಮರೈನ್ ಫೈಟೋಪ್ಲಾಂಕ್ಟನ್ ಆ್ಯಂಡ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ದೇ ಪ್ರೊಡ್ಯೂಸ್ ಅಬೌಟ್ 50% ಆಫ್ ದ ವರ್ಲ್ಡ್ಸ್ ಆಕ್ಸಿಜನ್. ವೆಲ್ ಆಕ್ಸಿಜನೇಟೆಡ್ ಸರ್ಫೇಸ್ ವಾಟರ್ ಕಂಟೈನ್ಸ್ ಸೆವೆರಲ್ folds higher oxygen than that in the atmospheric air. ಸೊ ಇದು ಕೂಡ ಇಟ್ಸ್ ಮೋರ್ ಆರ್ ಲೆಸ್ ರಿಲೇಟೆಡ್ ಟು ದ ಎನ್ವಿರಾನ್ಮೆಂಟು. ಆಕ್ಸಿಜನ್ ಎಲ್ಲಿ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ, ರೈನ್ ಫಾರೆಸ್ಟು ಮತ್ತು ಓಷನ್ಸಲ್ಲಿ ಇರತಕ್ಕಂಥದ್ದು. ಸೊ ಎಲ್ಲಿಂದ ಜಾಸ್ತಿ ಆಕ್ಸಿಜನ್ನು ಪ್ರೊಡ್ಯೂಸ್ ಆಗುತ್ತೆ ಏನು ಅಂತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಕೇಳಿರ್ತಕ್ಕಂಥದ್ದು. ಸೊ ಇದು ನಿಮಗೆ ಎನ್ವಿರಾನ್ಮೆಂಟ್ ಎಕಾಲಜಿನಲ್ಲಿ ನೀವು ಇದರ ಬಗ್ಗೆ ನೀವು ಸ್ಟಡಿ ಮಾಡಿರ್ತೀರ. ಪ್ಲಸ್ ಎನ್ವಿರಾನ್ಮೆಂಟ್ ಎಕಾಲಜಿ ಬಗ್ಗೆ ಏನಾದರೂ ನ್ಯೂಸ್ ಅಲ್ಲಿದ್ದರೆ ಅಲ್ಲೂ ಕೂಡ ಇಂತಹ ಕ್ವಶನ್ಸ್ಗಳು ಬರೋದಕ್ಕೆ ಸಾಧ್ಯ. So next ನೋಡಿ, consider the following types of vehicles: full battery electric vehicle, hydrogen fuel cell vehicle, fuel cell electric hybrid vehicles. How many of the above are considered as alternative powertrain vehicles? So alternative powertrain vehicles ಅಂದರೆ ನಾವು ಪೆಟ್ರೋಲ್ ಡೀಸೆಲ್ನ ಬಿಟ್ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಪವರ್ ಟ್ರೈನ್ ವೆಹಿಕಲ್ಸ್ ಯಾವ್ದು ಪವರ್ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದು ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಥರದ್ದು ಫುಲ್ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸ್, ಹೈಡ್ರೋಜನ್ ಫ್ಯೂಲ್ನು ಸಹಿತ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಫ್ಯೂಲ್ ಸೆಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ವೆಹಿಕಲ್ಸ್. ಸೊ ಇಲ್ಲಿ ಫ್ಯೂಲ್ ಸೆಲ್ಲು ಇಸ್ ಅ ಟರ್ಮ್, ಹೈಡ್ರೋಜನ್ ಫ್ಯೂಲ್ ಸೆಲ್ ಅನ್ನೋದು ಒಂದು ಟರ್ಮು, ಫುಲ್ ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಇದು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ ಒಂದು ಇದರಲ್ಲಿ ನಾನು ಇದನ್ನು ಕಂಪ್ಲೀಟ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನಂತ. ಅದಾದಮೇಲೆ ವಿತ್ ರೆಫರೆನ್ಸ್ ಟು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ನಥಿಂಗ್ ಬಟ್ ಡ್ರೋನ್ಸ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆಲ್ ಟೈಪ್ಸ್ ಆಫ್ UAVs ಕ್ಯಾನ್ ಡೂ ವರ್ಟಿಕಲ್ ಲ್ಯಾಂಡಿಂಗ್. ಸೊ ಇದೊಂದು ಟ್ರೆಂಡ್ನ ಅರ್ಥ ಮಾಡ್ಕೊಳ್ಳಿ. UPSC ಇದು ಯೂಶುವಲಿ ಸ್ಟೇಟ್ಮೆಂಟ್ಸ್ ಈ ಥರ ಆಲ್ ಮತ್ತು ನನ್ನ ಈ ಥರದ ಪ್ರಶ್ನೆಗಳನ್ನು ಕೊಟ್ಟು ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ. ಸೊ ಇದು ತುಂಬ ಈಸಿ ಟ್ಯಾಕಲ್ ಮಾಡೋದಕ್ಕೆ. ನೋಡಿ, ಆಲ್ ಟೈಪ್ಸ್ ಆಫ್ UAVs ಕ್ಯಾನ್ ಡೂ ವರ್ಟಿಕಲ್ ಲ್ಯಾಂಡಿಂಗ್. ಇಲ್ಲಿ ಆಲ್ ಟೈಪ್ಸ್ ಆಫ್ UAVs ಯಾವ ಟೈಪ್ಸು ಅದೇನು ಗೊತ್ತಿಲ್ಲ. ಸೊ ತುಂಬ ಟೈಪ್ಸ್ ಇದಾವೆ UAVs ಅಲ್ಲಿ. ಇಲ್ಲಿ ಆಲ್ ಟೈಪ್ಸ್. ಸಪೋಸ್ ಯಾವುದಾದ್ರು ಒಂದು ಸಿಂಗಲ್ ಟೈಪ್ ಏನಾದರೂ ಈ ಒಂದು ವರ್ಟಿಕಲ್ ಲ್ಯಾಂಡಿಂಗ್ನ ಮಾಡಲಿಲ್ಲ ಅಂದರೂ ಕೂಡ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿಕಮ್ ರಾಂಗ್. ಸೊ ಈ ಥರದ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ಗಳನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಈ ಥರದ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಯಾವುದು ಲಾಜಿಕಲಿ ರಾಂಗ್ ಆಗಿರುತ್ತೆ. ಸೊ ಅಂಥದ್ದು ಯೂಶುವಲಿ ತಪ್ಪಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಆಲ್ ಟೈಪ್ಸ್ ಆಫ್ UAVs ಕ್ಯಾನ್ ಡೂ ಆಟೋಮೇಟೆಡ್ ಹೋವರಿಂಗ್. ಸೊ ಇಲ್ಲೂ ಕೂಡ ಅಷ್ಟೇ, ಯಾವುದಾದ್ರು ಒಂದು ಟೈಪ್ ಆಫ್ UAV ಈ ಒಂದು ಡಿಮ್ಯಾಂಡ್ನ ಮೀಟ್ ಆಗಲಿಲ್ಲ ಅಂದರೆ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿಕಮ್ ರಾಂಗ್. ಓಕೆ. ಆ್ಯಂಡ್ ಆಲ್ ಟೈಪ್ಸ್ ಆಫ್ UAV ಕ್ಯಾನ್ ಯೂಸ್ ಬ್ಯಾಟ್ರಿ ಒನ್ಲಿ ಆಸ್ ಅ ಸೋರ್ಸ್ ಆಫ್ ಪವರ್. ಇಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿ, ಒನ್ಲಿ ಅಂತಕ್ಕಂಥ ಶಬ್ದವನ್ನು ಕೊಟ್ಟು ಇಲ್ಲಿ ಕನ್ಫ್ಯೂಸ್ ಮಾಡಿರ್ತೀವಿ. ಬ್ಯಾಟ್ರಿ ಒನ್ಲಿ. UAVs ಕೇವಲ ಬ್ಯಾಟ್ರಿ ಒನ್ಲಿ ಅಲ್ಲ, ದೇರ್ ಕ್ಯಾನ್ ಬಿ ಅದರ್ ಕೈಂಡ್ ಆಫ್ ಪವರ್ ಸೋರ್ಸಸ್. ಸೊ ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟು ಕೂಡ ರಾಂಗ್ ಆಗುತ್ತೆ. ಆ್ಯಂಡ್ ಮೋರ್ ಆರ್ ಲೆಸ್ UAE ಅಥವಾ ಡ್ರೋನ್ಸ್ ಟೆಕ್ನಾಲಜಿ ಏನಿದೆ, ಇಟ್ ಈಸ್ ಅನ್ ಇವಾಲ್ವಿಂಗ್ ಟೆಕ್ನಾಲಜಿ. ಇದು ಎವಾಲ್ವ್ ಆಗ್ತಾ ಇದೆ ಟೆಕ್ನಾಲಜಿ. ಓಕೆ. ಯಾರು ಕೂಡ ಈ ಥರ ಮಾತ್ರನೇ ಇರುತ್ತೆ, ಆ ಥರ ಮಾತ್ರ ಇರುತ್ತೆ ಅಂತೇಳಿ ನಾವು ಇವಾಗಲೇ ಕನ್ಕ್ಲೂಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಿದ್ದ ಆನ್ಸರ್. ನೆಕ್ಸ್ಟ್, ಇನ್ ದ ಕಾಂಟೆಕ್ಸ್ಟ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಕನ್ಸಿಡರ್ ದ ಫಾಲೋಯಿಂಗ್ ಎಲಿಮೆಂಟ್ಸ್. ಇಲ್ಲಿ ನೋಡಿ, ಸೊ ಈ ಥರದ ಪ್ರಶ್ನೆನ ನಾವು ಯೂಶುವಲಿ ನಮ್ಮ ಬುಕ್ಸಲ್ಲಿ ಆನ್ಸರ್ಸ್ ಸಿಗಲ್ಲ. ಬಿಕಾಸ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ಇತ್ತೀಚೆಗೆ ಎವಾಲ್ವ್ ಆಗ್ತಾ ಇದೆ. ಇದು ಎವಾಲ್ವಿಂಗ್ ಸಬ್ಜೆಕ್ಟ್ ಎಲೆಕ್ಟ್ರಿಕ್ ವೆಹಿಕಲ್ಲು, ಎಲೆಕ್ಟ್ರಿಕ್ ಬ್ಯಾಟ್ರೀಸು. ಸೊ ನಾವು ಕರೆಂಟ್ ಅಫೇರ್ಸಲ್ಲಿ ನೋಡಿದಾಗ ಒಂದು ಕ್ಯೂರಿಯಾಸಿಟಿ ಇರಬೇಕು ನಮಗೆ. ಸೊ ಹಾಗಿದ್ರೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಬ್ಯಾಟ್ರಿನಲ್ಲಿ ಯಾವ ಥರದ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನು ನಾವು ಬೇಸಿಕ್ಸ್ ಆಗಿ ತಿಳ್ಕೋಬೇಕು. ಸೊ ಈ ಥರ ನಿಮ್ಮ ಅಪ್ರೋಚು ಕ್ಯೂರಿಯಾಸಿಟಿ ಬೇಸ್ಡ್ ಅಪ್ರೋಚ್ ಇರಬೇಕು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ. ಸೊ ಆವಾಗ ನಿಮಗೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್: ಸಿಗರೇಟ್ ಬಟ್ಸ್ ಮತ್ತು ಐ ಗ್ಲಾಸ್ ಲೆನ್ಸಸ್ ಮತ್ತು ಕಾರ್ ಟೈರ್ಸ್. ಹೌ ಮೆನಿ ಆಫ್ ದೆಮ್ ಕಂಟೈನ್ ಪ್ಲಾಸ್ಟಿಕ್? ಓಕೆ. ಸೊ ಈ ಥರದ ಪ್ರಶ್ನೆಯೂ ಸಹಿತ ಇಟ್ ಈಸ್ ಮೋರ್ ಆರ್ ಲೆಸ್ ಬೌನ್ಸರ್ ಟೈಪು ಮತ್ತು ಔಟ್ ಆಫ್ ದ ಬಾಕ್ಸು. ಇಲ್ಲಿ ನಮ್ಮ ಬೇಸಿಕ್ಸನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಕ್ಕಂತಹ ಒಂದು. ಅದಾದಮೇಲೆ ನಮ್ಮ ಎವ್ರಿಡೇ ಅಬ್ಸರ್ವೇಷನ್ಸ್ ನಾವು ಪ್ರತಿನಿತ್ಯ ಸಿಗರೇಟ್ ಬಟ್ಸ್ ನೋಡ್ತೀವಿ, ಐ ಗ್ಲಾಸ್ ಲೆನ್ಸಸ್ಸು, ಕಾರ್ ಟೈರ್ಸ್ಗಳನ್ನ ನೋಡ್ತೀವಿ. ಸೊ ಬಟ್ ಅದ್ರ ಬಗ್ಗೆ ನಾವು ಬೇಸಿಕ್ಸ್ ತಿಳ್ಕೊಂಡಿರಲ್ಲ. ಸೊ ಆ ಒಂದು ವಿಷಯನ ನಾವು ಕ್ಯೂರಿಯಾಸಿಟಿಯಿಂದ ತಿಳ್ಕೋಬೇಕು. ಹೌ ಮೆನಿ ಆಫ್ ದೆಮ್ ಡೂ ಕಂಟೈನ್ ದ ಪ್ಲಾಸ್ಟಿಕ್? ಅಗೇನ್ ಪೊಲ್ಯೂಷನ್ನು, ಪ್ಲಾಸ್ಟಿಕ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಥರ ನಿಮ್ಮ ಪ್ರತಿನಿತ್ಯದ ದಿನಬಳಕೆಯ ವಸ್ತುಗಳನ್ನು ಸಹಿತ ನೀವು ಅಬ್ಸರ್ವ್ ಮಾಡಿ. ಸೊ ಅದರಲ್ಲಿ ಏನು ಇರುತ್ತೆ ಅನ್ನೋದನ್ನು ಸಹಿತ ತಿಳ್ಕೊಳ್ಳಿ. ಎಷ್ಟೋ ಸರಿ UPSCನಲ್ಲಿ ಕ್ವಶನ್ಸ್ ಹೆಂಗೆ ಬಂದಿದ್ದಾವೆ ಅಂತ ಹೇಳಿದ್ರೆ, ಈ ಲೈಟ್ಸ್ ಏನಿದ್ದಾವೆ, ಬಲ್ಬ್ಸು, ಲೈಟ್ಸು, ಟ್ಯೂಬ್ಲೈಟು, ಸೊ ಅದ್ರ ಮೇಲೆ ಯಾವುದಕ್ಕೆ ಸ್ಟಾರ್ ರೇಟಿಂಗ್ ಇರುತ್ತೆ, ಯಾವುದಕ್ಕೆ ಸ್ಟಾರ್ ರೇಟಿಂಗ್ ಇರೋದಿಲ್ಲ. ಸೊ ಈ ಥರ ಪ್ರಶ್ನೆಗಳು, ಅಬ್ಸರ್ವೇಷನ್ ಬೇಸ್ಡ್ ಪ್ರಶ್ನೆಗಳು ಸಹಿತ ಬಂದಿದ್ದಾವೆ ಅದಕ್ಕೋಸ್ಕರ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್: ಎಥನಾಲ್, ನೈಟ್ರೋಗ್ಲಿಸರಿನ್ ಮತ್ತು ಯೂರಿಯಾ. ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ನಾನು ಅವಾಗಲೇ ಹೇಳಿದೆ. ಎಮರ್ಜಿಂಗ್ ಟೆಕ್ನಾಲಜೀಸು, ನ್ಯೂ ಟೆಕ್ನಾಲಜೀಸು ರಿಲೇಟೆಡ್ ಟು ಪೊಲ್ಯೂಷನ್, ಬಯೋಟೆಕ್ನಾಲಜಿ ಮತ್ತು ಸ್ಪೇಸ್, ಡಿಫೆನ್ಸ್, ಇವೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ನೋಡಿ, ಕೋಲ್ ಗ್ಯಾಸಿಫಿಕೇಷನ್ ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾನೆ. ಸೊ ಆಮೇಲೆ ಇನ್ನೊಂದು ವಿಷಯ, ಈ ಕೋಲ್ ಗ್ಯಾಸಿಫಿಕೇಷನ್ ಅಂತ ಏನಿದೆ, ಸೊ ಇದು ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನಲ್ಲಿ ಬಂದಿದೆ.
ಕೋಲ್ ಗ್ಯಾಸಿಫಿಕೇಷನ್ ಬಗ್ಗೆ. ಸೊ ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಸ್ವಲ್ಪ ಡೀಪಾಗಿ ಹೋಗಿ ಈ ಕ್ವಶನನ್ನು ಕೇಳಿರೋದು. ಕೋಲ್ ಗ್ಯಾಸಿಫಿಕೇಷನ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಹೌ ಮೆನಿ ಆಫ್ ದೆಮ್ ಅಂತ ಹೇಳಿ ಹೇಳ್ತಾರೆ. ಸೊ ಎಥನಾಲು, ನೈಟ್ರೋಗ್ಲಿಸರೈನ್, ಯೂರಿಯಾ. ಸೊ ಈ ರೀತಿಯಾದಂತಹ ಕರೆಂಟ್ ಇವೆಂಟ್ಸ್, ಎಮರ್ಜಿಂಗ್ ಟೆಕ್ನಾಲಜೀಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ಆ್ಯಂಡ್ ವಾಟ್ ಈಸ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಸಬ್ಸ್ಟಾನ್ಸಸ್ ಜನರಲಿ ನೋನ್ ಆಸ್ CL20, HMX, LLM 105. ಈ ಥರ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ನು. ಸೊ ಇದು ಆ್ಯಕ್ಚುಲಿ ನೀವು ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ಬೋದು, ಸುಮ್ಮನೆ ಈ ಥರದ್ದು ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರದ ಕ್ವಶನ್ಸ್ ಯೂಶಲಿ ಗೊತ್ತಿದ್ರೆ ಮಾತ್ರ ಫ್ಯಾಕ್ಚುಯಲ್ನ ನಾವು ಅಟೆಂಡ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ಇಟ್ ಇಸ್ ಬೆಟರ್ ಟು ಲೀವ್ ದ ಕ್ವಶನ್. ನೆಗೆಟಿವ್ಸ್ನ ತಗೊಳ್ಳೋದಕ್ಕಿಂತ ಈ ಥರದ ಪ್ರಶ್ನೆಗಳನ್ನು ಬಿಟ್ಬಿಡೋದು ಒಳ್ಳೆಯದು. ಏನಾದರೂ ಲಾಜಿಕ್ಸ್ ಅಪ್ಲೈ ಮಾಡೋಂಗಿದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಸಪೋಸ್ ಯಾವುದೋ ಲಾಜಿಕ್ ಅಪ್ಲೈ ಆಗೋದಿಲ್ಲ, ಫ್ಯಾಕ್ಚುಯಲ್ ಬೇಸ್ಡ್ ಇದೆ ಅಂತ ಹೇಳಿದ್ರೆ ಇಂಥ ಪ್ರಶ್ನೆಗಳನ್ನು ಬಿಡೋದು ತುಂಬ ಒಳ್ಳೆಯದು. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟು ಇಲ್ಲೂ ಕೂಡ ನೋಡಿ ಎಮರ್ಜಿಂಗ್ ಟೆಕ್ನಾಲಜಿ ಮೇಲೇ ಪ್ರಶ್ನೆ ಇರೋದು. ಕ್ವಾಂಟಮ್ ಕಂಪ್ಯೂಟಿಂಗ್, Majorana one chip, it will enable quantum computing and this chip has been introduced by Amazon Web Services. Deep learning is subset of machine learning. I think ಇದು ನ್ಯೂಸಲ್ಲಿ ಇರಬೇಕು, ಬಿಕಾಸ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಮೆಜಾನ್ ವೆಬ್ ಸರ್ವಿಸಸ್ ಅಂತೇಳಿ. ಸೊ Majorana one chip ಅಂತೇಳಿ ಕೇಳಿದ್ದಾರೆ. ಸೊ ಇದು ಕೂಡ ಮೋರಾರ್ಲೆಸ್ ಎಮರ್ಜಿಂಗ್ ಟೆಕ್ನಾಲಜಿ, ಎಸ್ಪೆಷಲಿ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಎಲೆಕ್ಟ್ರಾನಿಕ್ ಚಿಪ್ ಮ್ಯಾನುಫ್ಯಾಕ್ಚರಿಂಗು, ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟು. ಮುಂದೆ ಹೋಗ್ತಾ ಇದರ ರಿಲೆವೆನ್ಸ್ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಅಂಥದ್ರ ಮೇಲೆ ನಮ್ಮ UPSC ಫೋಕಸ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಮೊನೋಕ್ಲೋನಲ್ ಆಂಟಿಬಾಡೀಸ್ ಆಫನ್ ಮೆನ್ಷನ್ಡ್ ಇನ್ ದ ನ್ಯೂಸ್. ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್ಸ್, ಸ್ಟಿಮ್ಯುಲೇಟ್ ಇಮ್ಯುನಲಾಜಿಕಲ್ ಫಂಕ್ಷನ್ ಡ್ಯೂ ಟು ದೇರ್ ಎಬಿಲಿಟಿ ಟು ಬೈಂಡ್ ಟು ಸ್ಪೆಸಿಫಿಕ್ ಆಂಟಿಜೆನ್ಸ್. ದೇ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ವೈರಲ್ ಇನ್ಫೆಕ್ಷನ್ ಲೈಕ್ ದಟ್ ಆಫ್ ನಿಫಾ ವೈರಸ್. ಈ ಮೊನೋಕ್ಲೋನಲ್ ಆಂಟಿಬಾಡೀಸ್ ಏನಿದೆ ಇದು ಕೋವಿಡ್ ಟೈಮಿಂದನೂ ಸಹಿತ ನ್ಯೂಸಲ್ಲಿದೆ. ಕೋವಿಡ್ ಟೈಮಲ್ಲಿ ಮತ್ತು ರೀಸೆಂಟ್ ಆಗಿ ಬಂದಂಥ ವೈರಲ್ ಇನ್ಫೆಕ್ಷನ್ ಎಲ್ಲ ಟೈಮಲ್ಲೂ ಮೊನೋಕ್ಲೋನಲ್ ಆಂಟಿಬಾಡೀಸ್ ನ್ಯೂಸಲ್ಲಿ ಇದೆ. ಸೊ ಅದಕ್ಕೆ ಆ ಥರದ ನ್ಯೂಸಲ್ಲಿ ಇರ್ತಕ್ಕಂಥವು ಲೇಟೆಸ್ಟ್ ಟೆಕ್ನಾಲಜೀಸ್ನ ಯು ಶುಡ್ ಮೇಕ್ ನೋಟ್ಸ್ ಆಫ್ ಇಟ್. ಸೊ ನಮ್ಮ ಕರೆಂಟ್ ಇವೆಂಟ್ಸ್ ಸೀರೀಸ್ ಏನು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ನೀವು ರೆಗ್ಯುಲರ್ಲಿ ಫಾಲೋ ಮಾಡಿದ್ರೆ, ಸೊ ನಾನು ಈ ಥರದ್ದೇ ಪದೇ ನ್ಯೂಸಲ್ಲಿ ಇರೋದನ್ನೇ ಟಾಪಿಕ್ ತೊಗೊಂಡು ನಾನು ವಿಡಿಯೋಸ್ ಮಾಡ್ತೀನಿ. ಸೊ ಅದನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್ಸ್. ಸೊ ಇಲ್ಲಿ ನೋಡಿ ನಾನು ಹೇಳಿದೆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್, ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್ಸ್. ಸೊ ದಿಸ್ ಇಸ್ ಅ ವೆರಿ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟು. ಆ್ಯಂಡ್ ಫ್ಯಾಕ್ಚುಲಿ ನೀವು ಜಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡ್ರೆ ಸಾಕು. ನೋ ವೈರಸ್ ಕ್ಯಾನ್ ಸರ್ವೈವ್ ಇನ್ ಓಷನ್ ವಾಟರ್ಸ್. ಓಷನ್ ವಾಟರ್ಸಲ್ಲಿ ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ದೇರ್ ಆರ್ ವೈರಸ್. ಓಕೆ, ವೆರಿ ಫ್ಯೂ ವೈರಸಸ್ ಕೂಡ ಇದ್ದಾವೆ. ಸೊ ಈ ಥರದ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ನ ನೀವು ಎಲಿಮಿನೇಟ್ ಮಾಡ್ಕೊಂಡ್ಬಿಡ್ಬೋದು. ಬಿಕಾಸ್ ಈವನ್ ಅ ಸಿಂಗಲ್ ವೈರಸ್ ಇಫ್ ಇಟ್ ಕ್ಯಾನ್ ಸರ್ವೈವ್ ಇನ್ ದ ಓಷನ್ ವಾಟರ್, ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿ ಪ್ರೂವ್ಡ್ ರಾಂಗ್. ಅದಕ್ಕೋಸ್ಕರ. ಆ್ಯಂಡ್ ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ವೈರಸ್ದು ಒಂದು ಪೆಕ್ಯುಲಿಯರ್ ಬಿಹೇವಿಯರ್ ಇದೆ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ವೈರಸ್ ಕ್ಯಾನ್ ಸರ್ವೈವ್ ಆರ್ ಇಟ್ ಕ್ಯಾನ್ ಲಿವ್ ಇನ್ ದ ಹೋಸ್ಟ್. ಈ ವೈರಸ್ ಏನಿದೆ ಇದು ಇಂಡಿಪೆಂಡೆಂಟ್ ಆಗಿ ಜೀವಂತವಾಗಿರೋದಿಲ್ಲ. ವೆನ್ ಇಟ್ ಎಂಟರ್ಸ್ ಎ ಹೋಸ್ಟ್, ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಮನುಷ್ಯ, ಫಂಗೈ ಮತ್ತು ಆನಿಮಲ್ಸು, ಇವುಗಳನ್ನ ಎಂಟರ್ ಆದಾಗ ದಿಸ್ ವೈರಸ್ ವಿಲ್ ಬಿಕಮ್ ಆ್ಯಕ್ಟಿವ್. ಬಿಕಾಸ್ ಇದು ಒಂದು ಹೋಸ್ಟ್ ಇದ್ದಾಗ ಮಾತ್ರ ಜೀವಿಸುತ್ತೆ, ಇಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನೋ ವೈರಸ್ ಕ್ಯಾನ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ಸಿ ದೇರ್ ಆರ್ ಪಾಸಿಬಿಲಿಟೀಸ್, ದೇರ್ ಆರ್ ಎಕ್ಸಾಂಪಲ್ಸ್. ವೈರಸ್ ಹ್ಯಾಸ್ ಇನ್ಫೆಕ್ಟೆಡ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ ಕ್ಯಾನ್ ಎಂಟರ್ ಇನ್ ಟು ದ ಬ್ಯಾಕ್ಟೀರಿಯಾ. ಸೊ ಅದಕ್ಕೋಸ್ಕರ ದಿಸ್ ಸ್ಟೇಟ್ಮೆಂಟ್ ವಿಲ್ ಆಲ್ಸೋ ಬಿ ರಾಂಗ್. ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ ಇನ್ ಹೋಸ್ಟ್ ಸೆಲ್. ಸಿ ನಿಮಗೆ ಆ ಟ್ರಾನ್ಸ್ಕ್ರಿಪ್ಷನ್ ಅದರ ಬಗ್ಗೆ ಗೊತ್ತಿದೆ. ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ DNA RNAಗೆ ಟ್ರಾನ್ಸ್ಕ್ರಿಪ್ಷನ್ ಮಾಡೋದು. ಸೊ ನಮ್ಮ 3 ತಿಂಗಳ ಕೋರ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾನು ಇದನ್ನು ಕವರ್ ಮಾಡ್ತೀನಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಏನು. ಸೊ ಇಲ್ಲೂ ನೋಡಿ ಇಟ್ಸ್ ವೆರಿ ವೆರಿ ಎಕ್ಸ್ಟ್ರೀಮ್. ನೋ ವೈರಸ್ ಕ್ಯಾನ್ ಚೇಂಜ್ ದ ಸೆಲ್ಯುಲರ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ. ಸಿ ಇವನ್ ಇಫ್ ಎ ಸಿಂಗಲ್ ವೈರಸ್ ಕ್ಯಾನ್ ಚೇಂಜ್ ದ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವಿಟಿ, ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿ ಪ್ರೂವ್ಡ್ ರಾಂಗ್. ಸೊ ಈ ಥರ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ನ ಭಾಳ ಕೇರ್ಫುಲ್ ಆಗಿ ಕಾಮನ್ ಸೆನ್ಸ್ ಮತ್ತು ಲಾಜಿಕ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಎಲಿಮಿನೇಟ್ ಮಾಡ್ಕೋಬೋದು. 50ನೇ ಕ್ವಶನ್ನು, ಸ್ಟೇಟ್ಮೆಂಟ್ 1, ಆಕ್ಟಿವೇಟೆಡ್ ಕಾರ್ಬನ್ ಈಸ್ ಗುಡ್ ಆ್ಯಂಡ್ ಆನ್ ಅಟ್ರಾಕ್ಟಿವ್ ಟೂಲ್ ಟು ರಿಮೂವ್ ಪೊಲ್ಯೂಟೆಂಟ್ಸ್ ಫ್ರಮ್ ಇಫ್ಲೂಯೆಂಟ್ ಸ್ಟ್ರೀಮ್ಸ್ ಆ್ಯಂಡ್ ಟು ರೆಮಿಡಿಯೇಟ್ ಕಂಟಾಮಿನೆಂಟ್ಸ್ ಫ್ರಮ್ ವೇರಿಯಸ್ ಇಂಡಸ್ಟ್ರೀಸ್. ಸಿ ನಾನು ಹೇಳಿದಂಗೆ ಎಮರ್ಜಿಂಗ್ ಟೆಕ್ನಾಲಜೀಸು, ಎಸ್ಪೆಷಲಿ ಪೊಲ್ಯೂಷನ್ನು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ರಿಲೇಟೆಡು, ಇಲ್ಲಿ ಆಕ್ಟಿವೇಟೆಡ್ ಕಾರ್ಬನ್ ಬಗ್ಗೆ ಕೇಳಿದ್ದಾನೆ. ಸೊ ದಿಸ್ ಇಸ್ ಮೋಸ್ಟ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್. ಯೂಶಲಿ ನ್ಯೂಸಲ್ಲಿ ಇರುತ್ತೆ ಈ ಥರ ಆಕ್ಟಿವೇಟೆಡ್ ಕಾರ್ಬನ್ ಅದೆಲ್ಲ, ಬಿಕಾಸ್ ನಮ್ಮ ಬೇಸಿಕ್ ಬುಕ್ಸಲ್ಲಿ ಈ ಥರದ್ದು ಸಿಗೋಲ್ಲ. ಸೊ ಅದಕ್ಕೆ ನಾನು ಹೇಳ್ದಂಗೆ ನ್ಯೂಸಲ್ಲಿ ಎಲ್ಲಾದರೂ ನಿಮಗೆ ಪೊಲ್ಯೂಷನ್ನು ಮತ್ತು ಅದು ಕ್ರಿಯೇಟೆಡ್ ಟೆಕ್ನಾಲಜಿ, ಕಾರ್ಬನ್ ಡೈಆಕ್ಸೈಡು ಅದನ್ನು ಕಡಿಮೆ ಮಾಡೋದು ಟೆಕ್ನಾಲಜಿ, ಈ ಥರದ ನ್ಯೂಸಲ್ಲಿದ್ದರೆ ದ್ಯಾಟ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟು. ಸೊ ನಮ್ಮ ದಿಸ್ ವಿಲ್ ಎಂಡ್ ಅವರ್ ಪಾರ್ಟ್ 3. ಸೊ ಮುಂದಿನ ಕ್ವಶನ್ ಅನಾಲಿಸಿಸ್ನ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಮಾಡೋಣ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.